ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ವಿಶ್ವಗುರು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆ ನಡೆಯಿತು. ವಿಶ್ವಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅಕ್ಟೋಬರ್ 7ರಂದು ನಡೆಯಲಿದ್ದು ಈ ವರ್ಷ ಅತ್ಯಂತ ಅದ್ದೂರಿಯಾಗಿ ಜಯಂತಿ ಆಚರಣೆ ಮತ್ತು ಅದೇ ದಿನ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಮೆ ಅನಾವರಣಗೊಳಿಸಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕಳೆದ ವರ್ಷ 2 ದಿನಗಳ ಕಾಲ ಜಯಂತ್ಯೋತ್ಸವ ಆಚರಣೆ ಮಾಡಲಾಗಿತ್ತು. ಆದರೆ ಈ ವರ್ಷ ಒಂದೇ ದಿನದಲ್ಲಿ ಜಯಂತ್ಯೋತ್ಸವ ಆಚರಣೆಯು ಬೆಳಗ್ಗೆ 9 ಗಂಟೆಗೆ ಮುಖ್ಯ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮತ್ತು ಮಧ್ಯಾಹ್ನ 2 ಗಂಟೆಗೆ ಗಣ್ಯರ ವೇದಿಕೆ ಕಾರ್ಯಕ್ರಮ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಎತ್ತಿನಟ್ಟಿ ಗೌಡ್ರ ಪಾಟೇಲ್ ಮತ್ತು BM ತಿಪ್ಪೇಸ್ವಾಮಿರವರು ಮಾತನಾಡಿ, ನಾಯಕನಹಟ್ಟಿ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಮುದಾಯಗಳ ಮುಖಂಡರು, ನಾಯಕನಹಟ್ಟಿ ಪಟ್ಟಣ ಪಂಚಾಯತಿ ಸದಸ್ಯರು, ನಾಯಕನಹಟ್ಟಿ ಹೋಬಳಿಯ 8 ಗ್ರಾಮ ಪಂಚಾಯತಿಗಳ ಚುನಾಯಿತ ಪ್ರತಿನಿಧಿಗಳು, ಸರ್ಕಾರಿ ನೌಕರರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಮತ್ತು ನಾಯಕನಹಟ್ಟಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ಮಹಿಳೆಯರು ಕುಂಭ ಕಳಸಗಳೊಂದಿಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕು ಮತ್ತು ಅಕ್ಟೋಬರ್ 7ರಂದು ನಡೆಯಲಿರುವ ಅದ್ದೂರಿ ಜಯಂತ್ಯೋತ್ಸವಕ್ಕೆ ವಾಲ್ಮೀಕಿ ಸಮುದಾಯದ ಮುಖಂಡರು, ಯುವಕರು, ವಾಲ್ಮೀಕಿ ಸಮುದಾಯದ ಸರ್ಕಾರಿ ನೌಕರರು ಪ್ರೀತಿ ಅಭಿಮಾನದಿಂದ ಸ್ವಯಂ ಪ್ರೇರಿತರಾಗಿ ತನುಮನ ಧನದಿಂದ ಸಹಕಾರ ನೀಡಬೇಕು ಎಂದು ತಿಳಿಸಿದರು. ವಾಲ್ಮೀಕಿ ಪುತ್ಥಳಿ ಅನಾವರಣ ಮತ್ತು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ನಾಯಕನಹಟ್ಟಿ ಪಟ್ಟಣ ಪಂಚಾಯತಿ ಸದಸ್ಯರು ಹಾಗೂ ನಾಯಕನಹಟ್ಟಿ ಹೋಬಳಿ ವ್ಯಾಪ್ತಿಯ 8 ಗ್ರಾಮ ಪಂಚಾಯತಿ ಮುಖಂಡರು ಆಗಮಿಸಿ ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕಾಕಸೂರಯ್ಯ, ಬಂಡೆ ಕಪಿಲ ಓಬಣ್ಣ, ಮೇಘಾ ಹೋಟೆಲ್ ಬಸವರಾಜ್, ಮುದಿಯಪ್ಪ, ಪೆದ್ದೋಬಯ್ಯ, ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ಮಾಂತಣ್ಣ, ದೊಡ್ಡಬರಯ್ಯ, ಬಸಪ್ಪನಾಯಕ, ಬೋರಸ್ವಾಮಿ, ಮುತ್ತಯ್ಯ, ಫೋಟೋ ತಿಪ್ಪೇಸ್ವಾಮಿ, ಅಬಕಾರಿ ತಿಪ್ಪೇಸ್ವಾಮಿರವರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಮಾಜದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಶಿವಮೂರ್ತಿ ಬಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಪೂಜೆ ಕಾರ್ಯಕ್ರಮಗಳು ಮಾತ್ರ ಒಂದು ಉದ್ಘಾಟನಾ ರೀತಿಯಲ್ಲಿ 7ನೇ ತಾರೀಕು ವಾಲ್ಮೀಕಿ ಜಯಂತಿ ವಾಲ್ಮೀಕಿಯವರು ಜನನ ಕೂಡ ಸೀಗೆ ಹೋದರೆ ಅವತ್ತೇ ಅದರ ಅನಾವರಣ ಮಾಡೋದಕ್ಕೆ ಎಲ್ಲರಿಗೂ ಒಪ್ಪಿಗೆ ಇದೆ ಅನ್ನೋದು ಸಭೆಯ ಮೊದಲ ವಿಚಾರ. ಆಲ್ರೆಡಿ ಸ್ಥಾಪನೆ ಮಾಡಿರ್ತೀವಿ. ಯಾವತ್ತು 2ನೇ ತಾರೀಕು ಅಥವಾ ಅವತ್ತು ಅದಾದ್ಮೇಲೆ ಅವತ್ತಿನ ದಿವಸ ಇರ್ತಲ್ಲ, ಇಲ್ಲಿಂದ ಮೆರವಣಿಗೆ ಹೋಗ್ತಾ ಇದ್ವಿ. ಈ ಸಲ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಅಲ್ಲಿ ನಮ್ಮ ವೇದಿಕೆ ಕಾರ್ಯಕ್ರಮ ಸ್ವಲ್ಪ ಇದಾದ ದಿವಸ ಯಾವ್ದು ಮಾಡೋಣ, ನಾವು ಮೆರವಣಿಗೆ ಹೋದರೆ ಅಲ್ಲಿ ಬಂದಂಥ ಅತಿಥಿಗಳು ಅಥವಾ ಉದ್ಘಾಟನೆ ಮಾಡೋದಕ್ಕೆ ಒಂದು ಸುಮ್ಮನೆ ಹೂವು ಹಾಕಿ ಹೋಗೋದಕ್ಕೆ ಆಗಲ್ಲ. ಅದು ವೇದಿಕೆ ಕೊಡಬೇಕಲ್ಲ, ಆ ವೇದಿಕೆ ಅದು ಒಂದೇ ಸರಿ ಮುಗಿಯಲ್ಲ. ಅತಿಥಿಗಳು ಒಂದು ವೇದಿಕೆ ಮಾಡೋಣ, ಸುಮ್ಮನೆ ಬಂದು ಹೋಗೋದು ಬೇಡ. ಅವರು ಬಂದರೆ ಒಂದು ವೇದಿಕೆ ಮಾಡಿ ಅಗಲತ್ತೆ ಮಾಡೋಣ, ಅದೇ ಡೇಟ್ ನಿಗದಿ ಮಾಡೋದು. ಎಲ್ಲರಿಗೂ ವೇದಿಕೆ ಈಗ ಕಾರ್ಯಕ್ರಮದ ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿರಿಯ ಮುಖಂಡರಿಗೆಲ್ಲ, ನಮ್ಮ ಒಬ್ಬರೆಯ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೂ ನಮಸ್ಕಾರ ಹೇಳುತ್ತಾ, ಈಗ ಪ್ರತಿ ವರ್ಷದಂತೆ ಎಲ್ಲರೂ ನಿರಂತರವಾಗಿ ಮಾಡ್ಕೊಂಡು ಬಂದಿವಿ ಎಲ್ಲ ವಿಜೃಂಭಣೆಯಿಂದ. ಈ ಸಾರಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಮೂರ್ತಿ ಇರೋದ್ರಿಂದ, ಮೂರ್ತಿ ನಾವು ಶಂಕುಸ್ಥಾಪನೆ ಮಾಡೋದ್ರಿಂದ ಹಿರಿಯರೆಲ್ಲ ಅಮಾಸ ಆಗಬಾರ್ದು. ರಾತ್ರಿ ಅಂದ್ರೆ ಅವ್ರ ಕಾರ್ಯಕ್ರಮಗಳೆಲ್ಲ ನಮ್ಮ ದೊಡ್ಡನ್ನೇ ಕರೆದಿರ್ತೀವಿ, ಅವ್ರು ಹೋಗ್ಬಿಡ್ತಾರೆ. 12 ಗಂಟೆಗೆ ಇಮಿಡಿಯೇಟ್ ಆಗ್ತಿದ್ದಂಗೆ ವೇದಿಕೆಗೆ ಹಚ್ಚಿ ಅಲ್ಲೊಂದು ಸನ್ಮಾನ ಮಾಡಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಕಳಿಸಿದ್ರೆ ಅವ್ರಿಗೂ ಗೌರವ ಕೊಟ್ಟಂಗೆ ಆಗ್ತದೆ. ಯಾಕಪ್ಪ ಅಂದ್ರೆ ಅವರು ಕಾಣಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆ ನಾವು ಮಾಡಿದ್ರೆ ಮಧ್ಯಾಹ್ನನೇ ಸೂಕ್ತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಸಮಯನ ಕರೆಕ್ಟಾಗಿ ಇದು ಮಾಡಬೇಕು. ಪೂಜೆ ಕಾರ್ಯಕ್ರಮ ಇರೋದ್ರಿಂದ ನಾವು ಸಂಘಟನೆ ಮಾಡೋಕ್ಕಲ್ಲ. ಮಾತನಾಡೋದು ಹೇಳಿದ್ದು ಕರೆಕ್ಟ್ ಇದೆ. ನಾವು ಎಷ್ಟು ಗಂಟೆಗೆ ನಾವು ಪ್ರತಿಷ್ಠಾಪನೆಗೆ ಪೂಜೆಗೆ ತಯಾರಾಗಬೇಕು, ಅಲ್ಲಿಂದ ಯಾವ ಟೈಮ್ಗೆ ನಾವು ವಿಗ್ರಹ ಕುಂದಿಸ್ತೀವಿ. ಫಸ್ಟು ನಾವು ಈಗ ಅನಾವರಣ ಮಾಡೋದು ಬೆಳಗ್ಗೆ, ಮಧ್ಯಾಹ್ನ ಮತ್ತು ಇದು ವೇದಿಕೆ ಇಟ್ಕೊಳ್ಳೋದು. ಅದರ ಆದಮೇಲೆ ಮೆರವಣಿಗೆ ಇರುತ್ತೆ. ಸಂಜೆ ಕಾರ್ಯಕ್ರಮಗಳು ಯಥಾಸ್ಥಿತಿಯಲ್ಲಿ ಇರ್ತವೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಾವು ಸಭೆ ಸೇರಿದ ಉದ್ದೇಶ ವಾಲ್ಮೀಕಿ ಜಯಂತಿಯ ಆಚರಣೆಯನ್ನು ಯಾವ ದಿನಾಂಕದಂದು ನಾವು
ನಾವು ಸರ್ಕಾರದ ಆದೇಶದಂತೆ 7ನೇ ತಾರೀಕು ದಿನಾಂಕದಂದು ಆಚರಣೆ ಮಾಡಬೇಕಂತ ಎಲ್ಲರೂ ನಿರ್ಧಾರ ಮಾಡಿದ್ವಿ. ಏನಿವತ್ತು ವಾಲ್ಮೀಕಿ ಜಯಂತಿಯನ್ನು ಏನು ಸರ್ಕಾರಿ ನಿಗದಿಕೃತ ದಿನಾಂಕದಂತೆ ಮಾಡ್ತಿದ್ವಲ್ಲ ಅದನ್ನು ಅದಕ್ಕಿಂತ ಬದಲಾಗಿ ಫಿಕ್ಸಾಗಬೇಕು ಅವತ್ತೇ ಮಾಡಬೇಕು. ಅದನ್ನು ಎಲ್ಲರೂ ಸೇರಿ ಅಕ್ಯುರೇಟ್ ಮಾಡಬೇಕು. ವರ್ಷ ನಾವೆಲ್ಲ ನಡೆದ ಮುಖಾಂತರ ವಾಲ್ಮೀಕಿ ಜಯಂತಿಯನ್ನು ಭಾಳ ಬೀಗ ಆಚರಣೆ ಮಾಡಿ ಇರಬೇಕು. ಮತ್ತೆ ಟೈಮ್ ಇಲ್ಲ. ಪ್ರತಿ ವರ್ಷನೂ 1 ತಿಂಗಳು 15 ದಿನ ದುಡ್ಡು ಕಲೆಕ್ಟ್ ಮಾಡಿ ಮಕ್ಕಳೆಯನ್ನು ಉದ್ಘಾಟನೆ ಮಾಡುವ ಕಾರ್ಯಕ್ರಮದ ಎಲ್ಲ ಹೋಗಲಿದೆ ನಮ್ಮ ಸಮಾಜದಲ್ಲಿ ಪ್ರಕಾರ ಹೇಳಿದರು. ಈಗ ಈ ವರ್ಷ ಒಂದು ಸ್ವಲ್ಪ ಕಾರ್ಯಕ್ರಮಗಳು ಜಾಸ್ತಿ ಇರೋದ್ರಿಂದ ಯಾಕಂದರೆ ನಮ್ಮಲ್ಲಿ ಯಾವುದೋ ಒಂದು ವಾಲ್ಮೀಕಿದಾಗಲಿ ಮರಗಮ ಆಗಲಿ ಯಾವುದೋ ಒಂದು ಪುತ್ಥಳಿ ಇರಲಿಲ್ಲ. ಆ ಪುತ್ಥಳಿ ನಾಳೆ 7ನೇ ತಾರೀಕು ಉದ್ಘಾಟನೆ. ಬಂದು ಡಾಕ್ಯುಮೆಂಟ್ ಬಂದರೆ ಅದಾಗಲ್ಲ. ಎಲ್ಲ ಪಂಚಾಯತಿಯರು 25 30 ಜನ ಹೆಣ್ಮಕ್ಳು ಪ್ರತಿ ವರ್ಷದಂತೆ ಏನು ನಾವು ಒಂದು ನಿಗದಿಪಡಿಸಿದ್ರಿಂದ ವಾಲ್ಮೀಕಿ ಜಯಂತಿ ಯಾವ ದಿನ ಇದೆ ಅದೇ ರೀತಿ ಆ ದಿನಾಂಕದಂತೆ ನಾವು ಮಾಡಿದ್ದೇವೆ. ಅದಕ್ಕೆಲ್ಲರಿಗೂ ಇಷ್ಟಪಟ್ಟಿದ್ದೇವೆ. ಇದನ್ನು ಆಚರಣೆ ಯಾವುದು ಬದಲಾವಣೆಗಳು ಬೇಡ ಅನ್ನೋ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಎಲ್ಲ ಕಾರ್ಯಕ್ರಮಗಳು ಇರೋದ್ರಿಂದ ಒಂದಿನ ಮುಂಚೆನೇ ನಾವು ಆಡಿಸ್ತೀವಿ. 6ನೇ ತಾರೀಕು ನಾವು ನಿಮಗೆ ಯಾರಿಗೂ ಗೊತ್ತಲ್ಲ ವಿಚಾರ. ಯಾರಿಗೆ ಮಾಡಿದ್ರು ಅದಕ್ಕೆ ಸಹಕಾರ ಒಬ್ಬರು ಕೊಡಲೇ ಇಲ್ಲ. ಮನೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಂದು ನಾನು ಯಾವುದಿಲ್ಲ ಸ್ವಲ್ಪ 1 ಗಂಟೆ ಅವಕಾಶ ಕೊಟ್ಟರೆ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ. ಅವ್ರು ಏನಾದರೂ ಅವಕಾಶ ಕೊಟ್ಟರೆ 8ನೇ ತಾರೀಕು ಗಮನ ಸಮಾಧಾನವಾಗಿ ಮುಂದೆ ಬರುವ ಅದೇನಿಲ್ಲ. ವಾಲ್ಮೀಕಿ ಜಯಂತಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ.